ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ಪ್ರಮುಖವಾಗಿರುವಂಥ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಜೀವನ ಅಂತ ಹೇಳಿದ್ರ ಮೇಲೆ ಸುಖ, ದುಃಖ, ಕಷ್ಟ ಎಲ್ಲವೂ ಕೂಡ ಒಳಗೊಂಡಿರುತ್ತೆ. ಆದರೆ ಇದಕ್ಕೆ ಪರಿಹಾರ ಏನು ಅನ್ನುವಂಥ ಯೋಚನೆಯಲ್ಲಿ ಕೂಡ ಇರ್ತೀವಿ. ಅದೆಷ್ಟೇ ಒಂದು ಕೆಲಸಕ್ಕೆ ನಾವು ಅಂದುಕೊಂಡಂಥ ಕೆಲಸವನ್ನ ಮಾಡೋದಕ್ಕೂ ಮುನ್ನ ಸಾಕಷ್ಟು ಅಡೆತಡೆಗಳು ಬರುತ್ತೆ, ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ, ಕುಟುಂಬದಲ್ಲಿ ಮನಸ್ತಾಪಗಳು ಉಂಟಾಗುತ್ತೆ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ದಶದೋಷ ಏನಾದರೂ ಕಾರಣ ಆಗಬಹುದು. ಒಂದು ವೇಳೆ ದಶದೋಷನೇ ಕಾರಣ ಅಂತ ಹೇಳಿದ್ರೆ ಹೇಗಂದ್ರೆ ಹೇಗೆ, ಜೊತೆಗೆ ಮುಕ್ತಿ ಕಾಣೋದು ಹೇಗೆ, ಅಂದ್ರೆ ಸರಳವಾದಂಥ ಪರಿಹಾರ ಏನು ಅನ್ನೋದ್ರ ಕುರಿತಂತೆ ನಾವು ಇವತ್ತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡೋದಕ್ಕೆ ಖ್ಯಾತ ಜ್ಯೋತಿಷರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಓಂ ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೆ ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು ಅಂತ ಹೇಳಿದ್ರೆ ಎಂದಿನಂತೆ ನೀವು ನೀಡುವಂಥ ಸರಳ ಪರಿಹಾರದ ಕುರಿತಾಗಿ ತಿಳಿಸ್ಕೊಡಿ ಗುರುಜಿ. ಓಂ ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮೋ ಮಹದ್ಭ್ಯೋ ನಮೋ ಋಷಭ್ಯೋ ನಮೋ ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾನಿರತರಾದಂತಹ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ, ಸಂಕಲ್ಪಾದಿಗಳು ನೆರವೇರುವ ಹಾಗೆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸಿ ಅವಳಲ್ಲಿ ಪ್ರಾರ್ಥಿಸಿ, ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ, ಅಷ್ಟಮಿ ವಿಶಾಖ ನಕ್ಷತ್ರ ಇರತಕ್ಕಂಥದ್ದು, ಶುಕ್ಲ ಪಕ್ಷದ ವಿಶೇಷವಾಗಿ ವಿಶಾಖ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಗುರುವು. ಉಪರಿ ಅನುರಾಧ ನಕ್ಷತ್ರ ಇದೆ. ಆದರೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ, ನಮ್ಮ ಮಕ್ಕಳು ವಿದ್ಯಾ ಜ್ಞಾನಾಭಿವೃದ್ಧಿಗೋಸ್ಕರವಾಗಿ ವಿಶೇಷವಾಗಿ ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆಯಿಂದ ಹೇಗೆ ನಮ್ಮ ಬದುಕಿಗೆ ಮತ್ತು ನಮ್ಮ ಮಕ್ಕಳ ಜೀವನಕ್ಕೂ ಕೂಡ ಒಂದು ಉತ್ತಮೋತ್ತಮವಾದಂತಹ ಒಂದು ಸನ್ಮಾರ್ಗವನ್ನು ಕೊಡ್ತಕ್ಕಂಥ ಶಕ್ತಿ ಮತ್ತು ಚೈತನ್ಯ ಇರತಕ್ಕಂಥದ್ದು ಆ ಸಾಕ್ಷಾತ್ ಮೇಧಾ ದಕ್ಷಿಣಾಮೂರ್ತಿಗೆ. ಸಾಕ್ಷಾತ್ ಪರಮೇಶ್ವರನೇ ಮೇಧಾ ದಕ್ಷಿಣಾಮೂರ್ತಿ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಮೇಧಾ ದಕ್ಷಿಣಾಮೂರ್ತಿ ಆರಾಧನೆ ಮಾಡೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಅಡಚಣೆಗಳು, ಜೊತೆಗೆ ಮಕ್ಕಳು ಹೈಪರ್ ಆಕ್ಟಿವ್ ಇರ್ತಕ್ಕಂಥವ್ರು ಆಗ್ತಾರೆ. ಅವರೂ ಕೂಡ, ಯಾಕೆಂದರೆ ಅವರಿಗೆ ಸರಿಯಾದ ಆ ಒಂದು ಹೈಪರ್ ಆಕ್ಟಿವ್ ಇದ್ದಂಥವರು ಸರಿಯಾದ ಮಾರ್ಗದಲ್ಲಿ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದಂಥ ನಿರ್ಧಾರಾದಿಗಳಿಂದ ತೊಂದರೆ ಆಗ್ತಕ್ಕಂಥದ್ದು, ಅವರ ಆಲೋಚನಾ ವಿಧಾನ ಬದಲಾಗ್ತಕ್ಕಂಥದ್ದು. ಹೀಗೆ ಮಕ್ಕಳಿಂದ, ಯಾಕಂದರೆ ತಂದೆ ತಾಯಿಗಳಿಗಿರ್ತಕ್ಕಂಥ ಮೂಲ ಧ್ಯೇಯವೇ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ಮಾಡಬೇಕು ಅಂತೇಳಿ, ಜೊತೆಗೆ ಮಕ್ಕಳನ್ನು ದೇಶಕ್ಕೆ ಏನಕ್ಕಾದರೂ ಕೂಡ ಮಕ್ಕಳಿಂದ ದೇಶಕ್ಕೆ ಕೊಡುಗೆ ಸಿಗಬೇಕು ಅಂತಕ್ಕಂಥದ್ದು. ಹಾಗಾಗಿ ಆ ಮಕ್ಕಳ ಬದುಕಿನಲ್ಲಿ ಏನಾದರೂ ಕೂಡ ಅನಾನುಕೂಲಗಳಾದಾಗ ಗ್ರಹಸ್ಥಿತಿಗಳಿಂದ ಉಂಟಾಗಬಹುದಾದಂಥ ಎಲ್ಲ ನಕಾರಾತ್ಮಕವಾದಂಥ ಒಂದು ಆ ಮನಸ್ಥಿತಿಯಿಂದ ಹೊರಗಡೆ ಕರ್ಕೊಂಡು ಬಂದು ದೈವಿಕವಾಗಿರ್ತಕ್ಕಂಥ ಶಕ್ತಿ ಮತ್ತು ಜ್ಞಾನ ವೃದ್ಧಿಯನ್ನು ಪಡೆಯುವಂಥ ಒಂದು ಉತ್ತಮೋತ್ತಮವಾದಂಥದ್ದು ದಕ್ಷಿಣಾಮೂರ್ತಿ ಆರಾಧನೆ. ಅಷ್ಟೇ ಯಾಕೆ, ದಕ್ಷಿಣಾಮೂರ್ತಿ ಆರಾಧನೆಯಿಂದ ಎಷ್ಟೋ ಜನದ ಬದುಕಿನಲ್ಲಿ ಮದುವೆ ವಿಳಂಬ ಆಗ್ತಾ ಇದ್ದರೂ ಕೂಡ ಮದುವೆ ವಿಳಂಬಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಎಪಿಸೋಡಲ್ಲಿ ಮಾತನಾಡೋಣ. ಅದಕ್ಕೂ ಕೂಡ ಮದುವೆ ಸಂಬಂಧಿತವಾದ ತೊಂದರೆ ಕೂಡ ನಿವಾರಣೆ ಆಗ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಏನು ಮಾಡಬೇಕಪ್ಪ ಅಂದರೆ, ಗುರುವನ್ನವನು ನಮ್ಮ ಬದುಕಿನುದ್ದಕ್ಕೂ ನಿರಂತರವಾಗಿ ನಮ್ಮನ್ನು ಉಸಿರಿನ ಹಾಗೆ ಹೆಸರನ್ನು ಕೊಡ್ತಕ್ಕಂಥವನು ಗುರು. ಹಾಗಾಗಿ ಆ ಗುರುವಿನ ಪ್ರಾರ್ಥನೆ ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಮಂಗಳದಾಯಕವಾಗಲಿ ಅಂತೇಳಿ ವಿಶೇಷವಾಗಿ ಗುರುವಿನ ಗುರುವಾಗಿರ್ತಕ್ಕಂಥ ಮೇಧಾ ದಕ್ಷಿಣಾಮೂರ್ತಿಯನ್ನು ಏನು ಮಾಡಬೇಕಪ್ಪ ಅಂದರೆ ಧ್ಯಾನ ಅಂತಕ್ಕಂಥದ್ದು. ಯಾಕೆಂದರೆ ದಕ್ಷಿಣಾಮೂರ್ತಿ ನಿರಂತರವಾಗಿ ಧ್ಯಾನಗ್ರಸ್ತರಾಗಿರ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಆ ಧ್ಯಾನವನ್ನು ಮಾಡುವುದು ಹೇಗೆ, ಧ್ಯಾನದ ಮುದ್ರೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳ ರೂಮ್ನಲ್ಲಿ ಒಂದು ದಕ್ಷಿಣಾಮೂರ್ತಿಯ ಚಿಕ್ಕದಾಗಿರ್ತಕ್ಕಂಥ ಒಂದು ಫೋಟೋವನ್ನು ಇಡಿ. ಅದು ಕೂಡ ದಕ್ಷಿಣಾಭಿಮುಖವಾಗಿ ಇಟ್ಟರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಯಾವುದೇ ದಿಕ್ಕಲ್ಲಿಟ್ಟರೂ ಕೂಡ ಪರವಾಗಿಲ್ಲ. ಆದರೆ ಮುಖ್ಯವಾಗಿ ನಾವು ಕೂತ್ಕೊಂಡು ಆ ಒಂದು ಜಪವನ್ನು ಮಾಡ್ತಕ್ಕಂಥದ್ದು, ದೇವರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಪೂರ್ವ ಮತ್ತು ಉತ್ತರವಾಗಿರಬೇಕು.
ಜೊತೆಗೆ ದಕ್ಷಿಣಾಭಿಮುಖವಾಗಿಟ್ಟಾಗ ನೀವು ಪೂರ್ವಾಭಿಮುಖವಾಗಿ ಕೂತು ಈ ಒಂದು ಧ್ಯಾನವನ್ನು ಚಿನ್ಮುದ್ರೆ ಅಂತ ಕರಿತೀವಿ. ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಇದು 3 ಲೋಕಗಳು, ಅತಳ ವಿತಳ ಸುತಳ ಅಂತ. ಈ 3 ಲೋಕಗಳಿಗೂ ಮುಖ್ಯವಾಗಿ ಮನುಷ್ಯನಿಗೆ ಏನಪ್ಪ ಅಂದರೆ ತಮೋಗುಣ, ರಜೋಗುಣ, ಸತ್ವಗುಣ ಅಂತಕ್ಕಂಥ ಈ 3 ಗುಣಗಳು ಕೂಡ ನಮ್ಮಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇದನ್ನು ಚಿನ್ಮುದ್ರೆ ಅಂತ ಕರಿತೀವಿ. ಇದು ನಾನು ಅಂತಕ್ಕಂಥದ್ದು, ಇದು ಪರಮಾತ್ಮ. ವಿಶೇಷವಾಗಿ ಪರಮಾತ್ಮನ ಪಾದವನ್ನು ಹಿಡಿಯುವಂಥ ಒಂದು ವ್ಯವಸ್ಥೆಯೇ ಚಿನ್ಮುದ್ರೆಯಿಂದ ಆಗ್ತಕ್ಕಂಥದ್ದು. ಹಾಗಾಗಿ ಈ ರೀತಿಯಾಗಿ ಮುದ್ರೆಯನ್ನು ಇಟ್ಟು ನೀವು ಪದ್ಮಾಸನದಲ್ಲಿ ಕೂತು ಚೇರ್ ಮೇಲೆ ಕೂತ್ಕೊಳ್ಳಿ, ನೆಲದ ಮೇಲೆ ಕೂತ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಳಿ. 16 ನಿಮಿಷಗಳ ಕಾಲ ಆ ಒಂದು ದಕ್ಷಿಣಾಮೂರ್ತಿಯ ಮುಂದೆ ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ ಅಂತಕ್ಕಂಥ ಮಂತ್ರವನ್ನು ನೀವು ಕನಿಷ್ಠ 16 ನಿಮಿಷ ಇಲ್ಲಾಂದರೆ 121 ಬಾರಿ ಈ ಮಂತ್ರವನ್ನು ಅನೂದಿನವೂ ಕೂಡ ಗುರುವಾರದ ದಿವಸ, ವಿಶೇಷವಾಗಿ ಇವತ್ತಿನ ದಿವಸ 10 ಗಂಟೆ ತನಕ ವಿಶಾಖ ನಕ್ಷತ್ರ ಇದೆ. ಮಕ್ಕಳ ಸಲುವಾಗಿ ತಾಯಿಯೂ ಕೂಡ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳಾಗ್ತಾ ಇದೆ, ಸರಿಯಾದ ಸಮಯಕ್ಕೆ ಆ ಜ್ಞಾನದ ವಿಕಾಸ ಬೆಳೆಯದೇ ಇರತಕ್ಕಂಥದ್ದು, ಬುದ್ಧಿ ಬೆಳೆದೇ ಇರತಕ್ಕಂಥದ್ದು, ಎಷ್ಟೇ ಓದಿದರೂ ಕೂಡ ಮರೆತೋಗ್ತಕ್ಕಂಥದ್ದು, ಇದೆಲ್ಲ ಕೂಡ ನಡೆಯತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನಾವು ಕೂಡ ಈ ರೀತಿಯಾದಂಥ ಮಕ್ಕಳಿಗೆ ವಿಶೇಷವಾಗಿ ಕಾಂಚನಾ ಬೃಹಸ್ಪತಿ ಯಂತ್ರ ಅಂತೇಳಿ ಯಂತ್ರವನ್ನು ಕೂಡ ನಾವು ಸಿದ್ಧಿಸಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಚಿನ್ಮುದ್ರೆಯನ್ನು ಇಟ್ಟು ಅನನ್ಯವಾಗಿ ಆ ಒಂದು 16 ನಿಮಿಷಗಳ ಕಾಲ ಒಂದು ಕೂತು ಅನನ್ಯವಾಗಿ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳಿಂದ ನಮಗೆ, ಏಕೆಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಒತ್ತಡಯುಕ್ತವಾದಂಥ ಬದುಕು, ನಮ್ಮ ಬದುಕಿನಲ್ಲಿ ಏನೋ ಆಗಬೇಕಾಗಿರ್ತಕ್ಕಂಥದ್ದು, ಆಗದೇ ಇರತಕ್ಕಂಥದ್ದು, ಈ ರೀತಿಯಾದ ಹಲವಾರು ರೀತಿಯಾದಂತಹ ಒಂದು ಅಡಚಣೆಗಳು ನಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅಂಥ ಎಲ್ಲರೂ ಕೂಡ ವಿಶೇಷವಾಗಿ ದಕ್ಷಿಣಾಮೂರ್ತಿಯ ಪ್ರಾರ್ಥನೆಯಿಂದ ನಿಮ್ಮ ಬದುಕಿನಲ್ಲಿ ಹೊಸ ಚೇತನ ಸಿಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಚಿನ್ಮುದ್ರೆಯೊಂದಿಗೆ ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ, ದಕ್ಷಿಣಾಮೂರ್ತಿಯ ಆರಾಧನೆ, ದಕ್ಷಿಣಾಮೂರ್ತಿಯ ದರ್ಶನ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಮಂಗಳವನ್ನು ತರ್ತಕ್ಕಂಥದ್ದಾಗಿರುತ್ತೆ. ಮಾಡಿ, ಅನುಕೂಲವಾಗಲಿ, ಶುಭವಾಗಲಿ. ಸರಿ ಗುರೂಜಿ, ಇನ್ನು ಇವತ್ತಿನ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ಶ್ರೀರಾಮ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀರಾಮ್. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ತುಮಕೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಒಂದು ಮಂತ್ರದ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಮೊನ್ನೆ ಒಂದು ಮಂಗಳವಾರ ಸ್ವಾತಿ ನಕ್ಷತ್ರದ ದಿವಸ ಒಂದು ಗುರೂಜಿ ಒಂದು ಮಂತ್ರ ಹೇಳಿದ್ರು. ಓಕೆ. ನಾವು ಪ್ರತಿ ದಿವಸ 6:30 7 ಗಂಟೆವರೆಗೂ ಮಾಡ್ತೀವಿ. ಒಂದು ಮಂತ್ರ ಹೇಳಿದ್ರು ಒಂದು ಮಂಗಳವಾರ ಸ್ವಾತಿ ನಕ್ಷತ್ರದ ದಿವಸ. ಆ ಮಂತ್ರ ಇನ್ನೊಮ್ಮೆ ಒಂದ್ಸಲ ಕೇಳಬೇಕಾಯ್ತು ಮೇಡಮ್, ಅದಕ್ಕೋಸ್ಕರ. ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರೂಜಿ, ಚೆನ್ನಾಗಿದ್ದೀರಾ ಗುರೂಜಿ? ಚೆನ್ನಾಗಿದ್ದೀನಿ. ತಾಯಿ ಒಳ್ಳೇದು ಮಾಡಲಿ. ಏನು ಮಾಡ್ಕೊಂಡಿದ್ದೀರಾ ತಾವು? ಸರ್, ನಾವು ದೇವಸ್ಥಾನದ ಅರ್ಚಕರು ಸರ್. ಏನು ಮಂತ್ರ ಕೊಟ್ಟಿದ್ದೆ ನಿಮಗೆ? ಮಂಗಳವಾರ ದಿವಸ ಸ್ವಾತಿ ನಕ್ಷತ್ರದ ದಿವಸ ಒಂದು ಮಂತ್ರ ಹೇಳಿದ್ರಿ ಸರ್. ಋಣ ವಿಮೋಚನ ಅಂತಲೂ ಏನು ಇದಕ್ಕೆಲ್ಲ, ಪ್ರತಿಯೊಂದು ರೋಗ ನಿವಾರಣೆ ಇದಕ್ಕೆಲ್ಲ. ನೀವು ಒಮ್ಮೆ ನಮ್ಮನ್ನು ವೈಯಕ್ತಿಕವಾಗಿ ಸಂಪರ್ಕಿಸಿ, ನಾನು ಅದು ಪೂರ್ಣವಾಗಿ ನಿಮಗೆ ಮಂತ್ರವನ್ನು ಕೊಡ್ತೇನೆ. ಆಯ್ತಾ? ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಶ್ರೀರಾಮ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿಯವರು ಇವತ್ತಿನ ವಿಚಾರ ಅಂತ ಬಂದಾಗ ದಶದೋಷ ಅಂತ ಅಂದರೆ ಏನು? ಒಬ್ಬ ವ್ಯಕ್ತಿ ಸಾಕಷ್ಟು ಕನಸನ್ನು ಕಂಡಿರ್ತಾನೆ, ಆದರೆ ಅದು ಎಷ್ಟೇ ಶ್ರಮ ವಹಿಸಿದ್ರೂ ಕೂಡ ಯಾವುದೂ ಕೂಡ ಸಾಕಾರಗೊಳ್ಳೋದಿಲ್ಲ. ಹಾಗಾಗಿ ಆ ಹಿನ್ನಡೆಗಳಿಗೆ ದಶಾದೋಷ ಏನಾದರೂ ಕಾರಣ ಆಗಬಹುದಾ? ವ್ಯಕ್ತಿಯ ಜೀವನದ ಮೇಲೆ ಇದು ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಗುರೂಜಿ? ಖಂಡಿತ. ಯಾಕೆಂದರೆ ಇಲ್ಲಿ ಪಂಚಭೂತಯುಕ್ತವಾಗಿರ್ತಕ್ಕಂಥದ್ದು ನಮ್ಮ ಭೂಮಿ ಅಂದರೆ ಪಂಚಭೂತಗಳೇ ವಿಲೀನವಾಗಿರ್ತಕ್ಕಂಥದ್ದು. ನಾವು ಅದರ ಜೊತೆಯಲ್ಲಿ ಸಸ್ಯವರ್ಗ ಇರ್ಬೋದು, ಪ್ರಾಣಿಕೂಟ ಇರ್ಬೋದು, ನಮ್ಮೆಲ್ಲರನ್ನು ಕೂಡ ಬೆಸೆಯುವಂಥ ಒಂದು ಶಕ್ತಿ ಯಾವುದಕ್ಕಿದೆಯಪ್ಪ ಅಂದರೆ ಅದು ಪಂಚಭೂತಗಳಿಗೆ. ಅದು ಗಾಳಿ, ನೀರು, ವಾಯು. ಯಾಕೆ ಮುಖ್ಯವಾಗಿ ಏನಪ್ಪ ಅಂದರೆ ಈ ಪಂಚಭೂತಯುಕ್ತವಾಗಿರ್ತಕ್ಕಂಥ ಎಲ್ಲ ಒಂದು ಪ್ರಕೃತಿ ಮಡಲಿಗೆ ಗ್ರಹಗಳೇ ಮಾತಾಪಿತರು. ಅಂದರೆ ಮೊದಲನೇದಾಗಿ ನಾವು ಪ್ರತ್ಯಕ್ಷವಾಗಿ ಯಾರನ್ನು ಕಾಣ್ತೀವಿ? ಸೂರ್ಯ ಇಲ್ಲ ಅಂದರೆ ಈ ಪ್ರಕೃತಿ ಮಡಲಲ್ಲಿ ಏನೂ ಇಲ್ಲ, ಎಲ್ಲ ಶೂನ್ಯ ಆಗ್ಬಿಡುತ್ತೆ. ಹಾಗಾಗಿ ಆ ಎಲ್ಲ ಪ್ರಕೃತಿ ದಟ್ಟವಾದಂತಹ ಪ್ರಕೃತಿಯುಕ್ತವಾಗಿರ್ತಕ್ಕಂಥ ಸಸ್ಯವರ್ಗ ಇರ್ಬೋದು ಅಥವಾ ಪ್ರಾಣಿಕೂಟ ಇರ್ಬೋದು, ಇದರ ಎಲ್ಲರ ಸಂಯೋಜನೆ ಹೇಗೆ ಮಾಡುತ್ತಪ್ಪ ಅಂದರೆ ಮುಖ್ಯವಾಗಿ ವಾಯುದೇವನ ಪರಸ್ಪರ ಸಂಯೋಜನೆ. ಈಗ ನಮಗೂ ಸಸ್ಯಗಳಿಗೆ ಸಂಬಂಧ ಇಲ್ವಾ? ಖಂಡಿತ ಸಂಬಂಧ ಇದೆ. ನಮ್ಮಿಬ್ಬರ ಸಂಬಂಧ, ಪ್ರಕೃತಿ ನಮ್ಮ ಮಡಿಲೆ ನಮ್ಮ ಮನುಷ್ಯನ ಸಂಬಂಧ ಹೇಗಿರುತ್ತೆ ಅಂದರೆ ಯಾಕಂದರೆ ಅದಕ್ಕೆ ಸಸ್ಯವರ್ಗ, ಪ್ರಾಣಿಕೂಟ ಅಂತ ಕರಿತೀವಿ. ಈ ಪ್ರಾಣಿಕೂಟಕ್ಕೆ ಸಸ್ಯಕೂಟಕ್ಕೆ ಪರಸ್ಪರ ಸಂಬಂಧವನ್ನು ಬೆಸೆದಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ಸಾಕ್ಷಾತ್ ವಾಯುದೇವ.
ನಾವೆಲ್ಲ ಕೂಡ ಬದುಕಿದ್ದೀವಿ ಅಂತ ನಾವು ತೋರಿಸ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಒಂದು ಆತ್ಮ ಅಂತಕ್ಕಂಥದ್ದಿದೆ. ಆ ಆತ್ಮಕ್ಕೆ ನಿತ್ಯ ನಿರಂತರವಾಗಿ ಹೇಗೆ ದೇಹಕ್ಕೆ ನಾವು ಪ್ರತಿನಿತ್ಯವೂ ಕೂಡ ಊಟವನ್ನು ಕೊಟ್ಟರೆ ಮಾತ್ರ ದೇಹ ನಮಗೆ ಸಹಕಾರವನ್ನು ಮಾಡುತ್ತೋ, ಆತ್ಮಕ್ಕೂ ಕೂಡ ಸಚೇತನವಾಗಿರ್ತಕ್ಕಂಥ ಆತ್ಮವನ್ನು ನಾವು ಉದ್ಧಾರವನ್ನು ಮಾಡಬೇಕು. ಆತ್ಮದ ಜೊತೆಗೆ ನಾವು ಬೆಳವಣಿಗೆ ಆಗಬೇಕಂದ್ರೆ ವಾಯುದೇವ ಅತ್ಯವಶ್ಯವಾಗಿರ್ತಕ್ಕಂಥದ್ದು. ಈ ಪರಸ್ಪರರ ಒಂದು ಸಂಬಂಧ ಹೇಗಿರುತ್ತಪ್ಪ ಅಂದರೆ ವಾಯುದೇವನ ಯುಕ್ತವಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಮನುಷ್ಯನ ಬದುಕಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ, ಯಾಕೆಂದರೆ ಎಲ್ಲ ಪ್ರಕೃತಿಗೆ ಮಾತಾಪಿತರು ಗ್ರಹಗಳು ಅಂತಾದಾಗ ಪ್ರಕೃತಿಯ ಮಡಲಲ್ಲಿರ್ತಕ್ಕಂಥ ನಮಗೂ ಕೂಡ ಅವರೇ ಮಾತಾಪಿತರಾಗಿರ್ತಕ್ಕಂಥವ್ರು ಆಗ್ತಾರೆ. ಆ ಗ್ರಹಗಳೇ ಬಹಳ ಮುಖ್ಯವಾಗಿ ಇಲ್ಲಿ ಏನಪ್ಪ ಅಂದರೆ ನಾವು ಅಷ್ಟಾದಶ ಪುರಾಣಗಳು ಅಂತ ಕರಿತೀವಿ. ಇದಕ್ಕೆ ಜ್ಯೋತಿಷ್ಯ ಅಂತಕ್ಕಂಥದ್ದು, ಜ್ಯೋತಿಷ್ಯವನ್ನು ನಾವು ಮುಖ್ಯವಾಗಿ ಪಿತಾಮಹನೇ ಸೂರ್ಯನು. ಸೂರ್ಯ ಪಿತಾಮಹ ವ್ಯಾಸೋ ವಸಿಷ್ಠತ್ರಿ ಪರಾಶರ ಕಶ್ಯಪೋ ನಾರದೋ ಗರ್ಗ್ಯೋ ಮರೀಚಿರ್ಮುನಿರಂಗಿರಾಹ ಪೌಲಶಾಲೋಮಶಶ್ಚೈವ ಚವನೋ ಯಮನೋ ಮನಃ ಶೌನಕೋಷ್ಟಾದಿದಶ್ಚೇತಿ ಜ್ಯೋತಿಷಾಸ್ತ್ರ ಪ್ರವರ್ತಕ ಅಂತ ಹೇಳುತ್ತೆ ಶಾಸ್ತ್ರ. ಅಂದರೆ ಇಷ್ಟೂ ಜನ ಸೇರಿ ನಮಗೆ ಪುರಾಣಗಳನ್ನು ಕೊಟ್ಟು ಇದನ್ನು ಶಾಸ್ತ್ರವಾಗಿ ಲಿಖ್ಯವನ್ನು ಬರೆದು ಹೀಗೆ ಇದನ್ನು ಮಾಡಬೇಕು, ಇಂಥ ಸಂದರ್ಭದಲ್ಲಿ ಈ ಮನುಷ್ಯನಿಗೆ ಈ ರೀತಿಯಾದಂಥ ಸಮಸ್ಯೆ ಬರುತ್ತೆ, ಇಂಥ ಸಮಯದಲ್ಲಿ ಇವನಿಗೆ ಒಳ್ಳೆಯದಾಗುತ್ತೆ, ಇಂಥ ಸಮಯದಲ್ಲಿ ಈ ರೀತಿಯಾದಂಥ ಅವಘಡಗಳು ಸಂಭವಿಸುತ್ತೆ ಅಂತಕ್ಕಂಥದ್ದನ್ನು ಗ್ರಹಗಳನ್ನು, ಯಾಕೆಂದರೆ ನಮ್ಮನ್ನು ಯಾರು ನಿರೂಪಣೆ ಮಾಡ್ತಾ ಇದ್ದಾರಪ್ಪ ಅಂದರೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂದರೆ ಗ್ರಹಗಳು ನಮ್ಮನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆ ಮಾತಾಪಿತರ ಆ ಒಂದು ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ಮನುಷ್ಯನ ಮೇಲೆ ನಿತ್ಯ ನಿರಂತರವಾಗಿ ಪ್ರಭಾವವನ್ನು ಇಟ್ಟುಕೊಂಡು ಅದರ ದಶಾನುಕೂಲ ಅಂತ ಬರುತ್ತೆ. ಈಗ ಸೂರ್ಯ ದಶೆ 6 ವರ್ಷಗಳ ಕಾಲ ಸೂರ್ಯ ದಶೆ ಇರತಕ್ಕಂಥದ್ದಾಗಿದೆ. ಅತ್ಯಂತ ಕಡಿಮೆ ಅವಧಿ ಇರತಕ್ಕಂಥದ್ದು 9 ಗ್ರಹಗಳಲ್ಲಿ ಅತ್ಯಂತ ಕಡಿಮೆ ಅವಧಿ ಇರತಕ್ಕಂಥದ್ದು ಸೂರ್ಯನನ್ನು. ಯಾಕಂದರೆ ಸಚೇತನಾ ಶಕ್ತಿಕಾರಕನಾಗಿರ್ತಕ್ಕಂಥ ಸೂರ್ಯನು ನಮಗೆ, ಯಾಕಂದರೆ ಸೂರ್ಯನ ಬೆಳಕಲ್ಲಿ ನಾವು ಬಿಸಿಲಲ್ಲಿ ಒಂದು 20 ನಿಮಿಷ ನಿಂತ್ಕೊಂಡು ಬಿಟ್ರೆ ಆನಂತರ ನಾವೆಲ್ಲ ಅಲ್ಲಿ ಇರಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು. ಹಾಗಿದ್ರೆ ನಿಯಮಿತವಾಗಿ ಸೂರ್ಯನ ಬೆಳಕು ನಮಗಿಲ್ಲ ಅಂತಿದ್ದಾಗ ನಮ್ಮ ಬದುಕು ಶೂನ್ಯ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಗ್ರಹಗಳು ಅಂತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ 6 ವರ್ಷಗಳ ಕಾಲ ಸೂರ್ಯನ ದಶೆ ಇರತಕ್ಕಂಥದ್ದಾಗುತ್ತೆ. ಈ 6 ವರ್ಷಗಳ ನಂತರದಲ್ಲಿ ಬರ್ತಕ್ಕಂಥದ್ದು ಯಾವುದು? ಚಂದ್ರದಶೆ. ಚಂದ್ರದಶೆ 10 ವರ್ಷ ಇರತಕ್ಕಂಥದ್ದು. ನೆಕ್ಸ್ಟ್ ಕುಜದಶೆ ಬರುತ್ತೆ, ಕುಜ 7 ವರ್ಷಗಳಿರ್ತಕ್ಕಂಥದ್ದು. ಆ ನಂತರದಲ್ಲಿ ಬುಧದಶೆ ಬರುತ್ತೆ, ಬುಧದಶೆ ಬಹಳ ಮುಖ್ಯವಾಗಿ 17 ವರ್ಷಗಳ ಕಾಲ ಇರ್ತಕ್ಕಂಥದ್ದು. ಆ ನಂತರದಲ್ಲಿ ವಿಶೇಷವಾಗಿ ಗುರುದಶೆ, ಗುರು 16 ವರ್ಷಗಳಿರ್ತಕ್ಕಂಥದ್ದು. ನೆಕ್ಸ್ಟ್ ಶನಿ ಬರುತ್ತೆ, ಶನಿ 19 ವರ್ಷಗಳಿರ್ತಕ್ಕಂಥದ್ದು. ಶುಕ್ರ 20 ವರ್ಷಗಳಿರ್ತಕ್ಕಂಥದ್ದು. ಆ ನಂತರದಲ್ಲಿ ವಿಶೇಷವಾಗಿ ಕೇತು 7 ವರ್ಷಗಳಿರ್ತಕ್ಕಂಥದ್ದು. ಹೀಗೆ ಗ್ರಹಗಳ ದಶಾನುಕೂಲ ಇರ್ತಕ್ಕಂಥದ್ದು ಮನುಷ್ಯನ ಮೇಲೆ ನಿರಂತರವಾಗಿ ಕೆಲವು ದಶಗಳು ಮನುಷ್ಯರಿಗೆ ಬರುತ್ತೆ, ಬರದೇ ಇರತಕ್ಕಂಥದ್ದು ಆಗುತ್ತೆ. ಯಾಕೆಂದರೆ ಆ ನಕ್ಷತ್ರದ ಮೇಲೆ ಆಧಾರವಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ನಕ್ಷತ್ರಗಳ ಮೇಲೆ ಆಧಾರಿತವಾದಂಥ ಈ ದಶಾನುಕೂಲದಲ್ಲಿ ಖಂಡಿತವಾಗಿ ಮನುಷ್ಯನ ಬದುಕಿನ ಮೇಲೆ ಆ ಗ್ರಹಗಳ ಅವಲಂಬನೆ, ಗ್ರಹಗಳ ಒಂದು ಶಕ್ತಿ ಖಂಡಿತ ಇರತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಈ ಕುರಿತಾಗಿ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ಆರಿಫ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಆರಿಫ್. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾ ಇಲ್ಲಿ ಕೂಡ್ಲಿಗೆ ತಾಲೂಕು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಹುಡುಗನ ಮಗನ ಬಗ್ಗೆ ಕೇಳಬೇಕು. ಓಕೆ, 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. ಮೇಡಮ್ ಸ್ವಲ್ಪ ಗುರುಜಿ ಕೊಟ್ಟು ಮಾತಾಡ್ತೀನಿ. ಓಕೆ, ಗುರುಜಿ ಮಾತನಾಡ್ತಾರೆ. 1 ರಿಂದ 30 ಒಳಗೆ ಒಂದು ಸಂಖ್ಯೆನ ಆಯ್ಕೆ ಮಾಡಿ, ಒಂದು ನಂಬರ್ನ. 16. ಓಕೆ, ಗುರುಗಳಿದ್ದಾರೆ. ಈಗ ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ಆರಾಮಿದ್ದೀನಿ ಗುರುಜಿ. ಮೊನ್ನೆ ನಾವು ನಿಮ್ಮ ಹತ್ರ ಒಂದು ಇದು ತಾಯ್ತ ತರಿಸಿದ್ವಿ. ನಮಗೆ ಕೊಳ್ಳಾಗಿರೋ ಮಾಲೆನು ಉಂಗುರ ಕೊಟ್ಟು ಕಳಿಸೋಣ ಅಂತ 2,501 ರೂಪಾಯಿ ಅಂತ ಹೇಳಿದ್ರ. ನಾನು ತರಿಸಿದ್ದೀನಿ. ಅದು ಮೊನ್ನೆ ಸೋಮವಾರ ಬಂದೆ 17ನೇ ತಾರೀಕಿಗೆ. ಅದು ಇದುವರೆಗೂ ಫೋನ್ ಮಾಡಿಲ್ಲ, ನನಗೆ ಎಲ್ಲಿ ಹಿಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿಲ್ಲ. ಮತ್ತು ನಾ ಇನ್ನೊಂದು ನಮಗೆ ಕೊಳ್ಳಾಗ ಮಾಲೆ ಕೊಡ್ತೀನಿ, ಉಂಗುರ ಕೊಡ್ತೀನಿ ಅಂತ ಹೇಳಿ ಒಂದು ತೆಂಗಿನಕಾಯಿ ಕೊಟ್ಟು ಕಳಿಸಿದ್ದಾರೆ. ಅದು ನೀವೊಮ್ಮೆ ಕಚೇರಿಯನ್ನು ಸಂಪರ್ಕಿಸಿ ಅಲ್ಲೇ ನೀವು ಸೂಕ್ತವಾಗಿ ಅದಕ್ಕೆ ಇದು ಮಾಡ್ತಾರೆ. ಯಾಕೆಂದರೆ ಅಲ್ಲೂ ಕಚೇರಿಯಲ್ಲಿ ಇರ್ತಕ್ಕಂಥ, ನಾನು ಅದನ್ನು ಅವ್ರ ಗಮನಕ್ಕೆ ತರ್ತೀನಿ, ಅದನ್ನು ನೀವು ಕಚೇರಿಯನ್ನು ಸಂಪರ್ಕಿಸಿ ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಡ್ಯದಿಂದ ಮೇಡಮ್, ಮಂಡ್ಯ ಪಕ್ಕವನಹಳ್ಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮಗನ ಬಗ್ಗೆ ಮೇಡಮ್. ಅವ್ನು ಏನೇ ಮಾಡಿದ್ರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾವನೆ. ಅವ್ನು ಏನೇ ತಕೊಂಡ್ರು ಊರಲ್ಲಿದ್ರು ಅವನಿಗೆ ಏಳಿಗೆ ಆಗ್ತಾ ಇಲ್ಲ, ಏನು ಕೈ ಹಿಡಿತಾನೆ ಇಲ್ಲ. 32 ವರ್ಷ ಹುಟ್ಟು ಡೇಟು, ಅವನಿಗೆ ಕಟ್ಕರಾಸ್ತಿ 2ನೇ ಪದ ಬರುತ್ತೆ. ನಾವು ಹೆಸರು ಕಟ್ಟಿರೋದು ಅನಿಲ್ ಕುಮಾರ್ ಅಂತ, ಅವನಿಗೆ ನೇಸರಾಸಿ ಬರುತ್ತೆ ಮೇಡಮ್. ಓಕೆ, 1 ರಿಂದ 30 ಒಳಗೆ ಒಂದು ನಂಬರನ್ನು ಆಯ್ಕೆ ಮಾಡಿ.
9 ಮೇಡಮ್. ಗುರುಗಳಿದ್ದಾರೆ, ಮಾತನಾಡ್ತಾರೆ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಸ್ವಾಮಿ. ಎಲ್ಲ ನೀವೇ ಹೇಳ್ಬೇಕು. ಮಗನ ಬಗ್ಗೆ ಸ್ವಾಮಿ ಅದೇನು ನಮ್ಮ ಒಂದು ಪರಿಹಾರ ಹೇಳಿದ್ರಲ್ಲ ಟಿವಿಲಿ, ಮಕ್ಳಿಗೆ ಅದೇ ಎಳ್ಳು ನೇಪನ ಮಾಡಿ ಅಂತ. ಹೇಳಿ ತಾಯಿ, ಹೇಳಿ. ಎಳ್ಳು ಅದೇ ಹಾಲ್ಗೆ ಹಾಕ್ಬಿಟ್ಟು ದೇವ್ರ ಮನೇಲಿ ಮಡಗಿ ಎಳ್ಳೆ ಬೆಳಿಗ್ಗೆ ಎದ್ದು ಹೊಸ ನೇಪನ ಮಾಡಿ ಅಂತ ಮಾಡ್ತಾ ಇದೀನಿ ಗುರುಜಿ. ನಾನು ಒಂಚೂರು ಪರವಾಗಿಲ್ಲ. ಚಿಕ್ಕ ಮಗಂದೇ ನಮ್ಗೆ ಪ್ರಾಬ್ಲಮ್ ಉಂಟೈತೆ ಗುರುಜಿ. ನೀವು ಇವತ್ತು ಏನ್ ಮಾಡಿದ್ರು ಕೈ ಹಿಡಿತಾ ಇಲ್ಲ ಹಂಗೆ. ನಮ್ಮ ಎಪಿಸೋಡ್ ಅಲ್ಲಿ ಪ್ರಾರಂಭದಲ್ಲಿ ದಕ್ಷಿಣಾಮೂರ್ತಿ ಆರಾಧನೆ ಬಗ್ಗೆ ತಿಳಿಸಿದ್ದೀನಿ. ಏನಪ್ಪಾ ಅಂದ್ರೆ ನೀವು ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, ದಕ್ಷಿಣಾಮೂರ್ತಿಯ ಎಷ್ಟು ವರ್ಷ ಅವ್ರಿಗೀಗ? 32 ವರ್ಷ ಗುರುಜಿ ಅವ್ರಿಗೆ. 32. 8ನೇ ತಿಂಗಳು ಬಂದ್ರೆ ಅವ್ರಿಗೆ 33 ಬೀಳುತ್ತೆ. ಏನ್ ಮದುವೆ 1ನೇ ಆಗಿದೆಯಾ? ತಾರೀಕಿಗೆ. ಇಲ್ಲ ದೊಡ್ಡವನು ಮಾಡಿದ್ದೀನಿ ಹೋದ ವರ್ಷ. ಈಗ ಮದುವೆ ಪ್ರಯತ್ನದಲ್ಲಿದ್ದೀರಾ? ಮಧ್ಯಾಹ್ನ ಮಾಡ್ಬೇಕು ಸ್ವಾಮೀಜಿ. ಅವ್ನಿಗೆ ಯಾವ್ದು ಎಲ್ಲ ಮಾಡೋದು ಲಾಸ್ಟ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾವನೆ. ಏನು ಚಿಂತೆ ಮಾಡುವಂತಿಲ್ಲ. ಪ್ರತಿ ಗುರುವಾರ ಗುರುಗಳ ಆರಾಧನೆ ಮಾಡಿ, ವಿಶೇಷವಾಗಿ ದಕ್ಷಿಣಾಮೂರ್ತಿ ಮಾಡ್ತಾ ಇದ್ದೀನಿ ಗುರುಜಿ. ಈಗ ಇವತ್ತು ಎಂಟಿಸ್ಟಲ್ಲಿ ಮಂತ್ರಾಲಯದಿಂದ ಹೋಗಿದ್ದು ಅಮ್ಮ. ಈಗ ನಾನು ಗುರುವಾರ ಅಂತೂ ಒಂದಿನ ನೀರು ಕಾಫಿ ಏನು ಕುಡಿತಾ ಇಲ್ಲ, ಹಂಗ್ ಮಾಡ್ತಾ ಇದೀನಿ ರಾಯರ. ಮಾಡಿ ಒಳ್ಳೇದಾಗುತ್ತೆ ನೋಡಿ. ದೇವರನ್ನ ಸ್ಮರಣೆ ಮಾಡಿದವರು, ದೇವರ ಅನುಯಾಯಿ ಆಗಿರ್ತಕ್ಕಂಥವ್ರು, ದೇವರ ಭಕ್ತರಾಗಿರ್ತಕ್ಕಂಥವ್ರು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಪರಮಾತ್ಮ ಒಂದೇ ಒಂದು ಕ್ಷಣದಲ್ಲಿ ಅದನ್ನ ಬದಲಾಯಿಸುವಂತ ಶಕ್ತಿ ದೇವರಿಗಿರ್ತಕ್ಕಂಥ. ಗುರುಜಿ ಅವ್ನೊಂದು ಗುರುಜಿ ಏನೇ ಮಾಡಿದ್ರು ಕೈ ಹಿಡಿತಾ ಇಲ್ಲ. ಮತ್ತೆ ಎಲ್ಲಾರ್ಗು ದಾನ ಧರ್ಮ ಮಾಡ್ಬಿಡ್ತಾನೆ. ಅವನು ಇಲ್ದೇರುವೆ ಅವನು ಕೈ ಹಿಡಿತಾ ಇಲ್ಲ. ಮಾಡಿದ್ಮೇಲೆ ಗುರುವನ್ನು ದನಕಾರಕನು ಗುರುವಮ್ಮ. ನನ್ನ ಮಾತು ಕೇಳ್ಕೊಳ್ಳಿ, ನಿಧಾನಗ ಆಲಿಸಿ. ಗುರು ಅನ್ನೋನು ದನಕಾರಕನಾಗಿರ್ತಾನೆ. ದುಡ್ಡು ಕಾಸಿನ ವಿಚಾರದಲ್ಲಿ ಮನುಷ್ಯನಿಗೆ ಏನಾದರೂ ಕೂಡ ಅವನಿಗೆ ಆ ಒಂದು ದುಡ್ಡು ಕಾಸಿನ ವಿಚಾರದಲ್ಲಿ ಏಳಿಗೆ ಇಲ್ಲ ಅಂತ ಆದಾಗ ಗುರುವಿನ ಕೃಪೆ ಬೇಕಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ 16 ಗುರುವಾರಗಳ ಕಾಲ ಪ್ರತಿ ಗುರುವಾರವೂ ದಕ್ಷಿಣಾಮೂರ್ತಿಯ ಮನೆಯಲ್ಲಿ ದೀಪ ಹಚ್ಚಿ ಅಷ್ಟೋತ್ರ ಮಾಡಿ ನಿಮ್ಮ ಮಗನಿಗೆ ಎಲ್ಲಾದರೂ ಕೂಡ ದಕ್ಷಿಣಾಮೂರ್ತಿಯ ಸನ್ನಿಧಾನಕ್ಕೆ ಹೋಗಿ ಬರೋಕ್ಕೆ ಹೇಳಿ. ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ದೋಷದ ಕುರಿತಂತೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಹಿನ್ನಡೆ ಆಗುವಂಥದ್ದು ಆರ್ಥಿಕವಾಗಿ ಆಗಿರಬಹುದು, ಯಾವುದೇ ವಿಚಾರ ಆದರೂ ಸಾಕಷ್ಟು ದೋಷಗಳಿರುತ್ತೆ. ಆದರೆ ಇದು ದೋಷಗಳಿಂದನೇ ಈ ರೀತಿಯಾದಂಥ ಹಿನ್ನಡೆ ಎದುರಾಗ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ತಿಳಿದುಕೊಳ್ಳೋದು ಹೇಗೆ ಗುರುಜಿ? ಈಗ ಯುವಕರಿಗೆ ಸಹಜವಾಗಿ ರಾಹು ದಶೆ ಬಂತು ಅಂತ ಇಟ್ಕೊಳ್ಳಿ. 18 ವರ್ಷಗಳ ಕಾಲ ರಾಹು ದಶೆ ಇರ್ತಕ್ಕಂಥದ್ದಾಗುತ್ತೆ. ಈ ರಾಹು ಅಂತಕ್ಕಂಥವನು ಚಿರ ಯುವಕನಿಗೆ ಬಂದಾಗ ಅವನ ಭ್ರಮ ನಿರಸನ ಆಗ್ತಾನೆ. ಅಂದರೆ ಸಿಕ್ಕಾಪಟ್ಟಿ ಆಲೋಚನೆ ಮಾಡ್ತಕ್ಕಂಥದ್ದು, ಯಾವುದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು, ಸರಿಯಾದ ರೀತಿಯಲ್ಲಿ ಆಲೋಚಿಸಿ ಅದರೊಟ್ಟಿಗೆ ಲಕ್ಷ್ಯ ವಹಿಸದೇ ಇರತಕ್ಕಂಥದ್ದು, ಹೀಗೆ ನಾನಾ ರೀತಿಯಾದಂಥ ಭ್ರಮ ನಿರಸನಕ್ಕೆ ಒಳಪಡ್ತಾನೆ. ಅವನಿಗೆ ಕನ್ಫ್ಯೂಸಲ್ಲಿ ಇರ್ತಾನೆ. ಅಂದರೆ ಸಿಕ್ಕಾಪಟ್ಟಿ ಅವನಿಗೆ ಆಕ್ಟಿವ್ ಆಗಿದ್ದರೂ ಕೂಡ ಆ ಸಮಯದಲ್ಲಿ ಏನನ್ನು ಮಾಡಬೇಕು ಅನ್ನೋದೇ ಅವನಿಗೆ ತೋಚದೇ ಇರತಕ್ಕಂಥದ್ದು. ಹಾಗಿದ್ದಾಗ ಏನಾಗುತ್ತೆ, ಅವನಿಗೆ ಬಲವಾಗಿರ್ತಕ್ಕಂಥ ಗ್ರಹ ಯಾರ ಜಾತಕದಲ್ಲಾದರೂ ಕೂಡ ಒಂದಷ್ಟು ಗ್ರಹಗಳು ಬಲವಾಗಿರುತ್ತೆ, ಒಂದಷ್ಟು ಗ್ರಹಗಳು ಬಲಹೀನವಾಗಿರ್ತಕ್ಕಂಥದ್ದಾಗಿರುತ್ತೆ. ಈ ಬಲವಾಗಿರ್ತಕ್ಕಂಥ ಗ್ರಹವನ್ನು ರಾಹು ಅಥವಾ ಕೇತು ಏನಾದರೂ ಪೀಡಿತರಾಗಿದ್ದಾಗ ಅವರು ತೆಗೆದುಕೊಳ್ಳಬೇಕಾದಂಥ, ಈಗ ಗುರುವಿನೊಟ್ಟಿಗೆ ರಾಹು ಸಂಯೋಜನೆ ಬಂತು ಅಂದರೆ ಗುರುಚಾಂಡಾಳ ಯೋಗ ಅಂತ ಕರಿತೀವಿ. ಗುರುದಶೆಯಲ್ಲಿ ರಾಹು ಭುಕ್ತಿ ಬಂದರೂ, ರಾಹು ದಶೆಯಲ್ಲಿ ಗುರುಭುಕ್ತಿ ಬಂದರೂ ಕೂಡ ಆ ಸಮಯದಲ್ಲಿ ಅವ್ರಿಗೇನಾಗುತ್ತೆ, ಈಗ ಯೌವನ ವ್ಯವಸ್ಥೆಯಲ್ಲಿ ಬೇಕಾಗಿರ್ತಕ್ಕಂಥದ್ದೇನು ವಿದ್ಯೆ, ಅದು ಮುಖ್ಯವಾಗಿ ವಿದ್ಯೆಯಲ್ಲಿ ಏನಾದರೂ ಕೂಡ ಅಡಚಣೆಗಳಾಗ್ತಾ ಇದೆ ಅಂತ ಆದಾಗ ರಾಹುವಿನ ಪ್ರಭಾವದಿಂದ ತೊಂದರೆ ಆಗ್ತಾ ಇದೆ ಅಂತ ಆಗುತ್ತೆ. ಈ ರಾಹುವಿನ ಪ್ರಭಾವ ತೊಂದರೆ ಬಂತು ಅಂತ ಹೇಳಿದಾಗ ನಾವು, ಯಾಕಂದರೆ ಮೊದಲನೇದಾಗಿ ಸೂರ್ಯನನ್ನು ಪಾಪಗ್ರಹ ಅಂತಲೇ ಕರಿತೀವಿ ಜ್ಯೋತಿಷ್ಯದಲ್ಲಿ. ಆದರೆ ರಾಹು ಕೇತುಗಳನ್ನು, ಕುಜನನ್ನು, ಶನಿಯನ್ನು ಅತಿಯಾಗಿ ನಾವು ಪಾಪಗ್ರಹಗಳು ಅಂತ ಕರಿತೀವಿ. ಹಾಗಾಗಿ ಈ ಒಂದು ರಾಹುವಿನ ದಶಾಕಾಲದಲ್ಲಿ ಅವನು ತೆಗೆದುಕೊಳ್ಳಬೇಕಾದಂಥ ನಿರ್ಧಾರಗಳು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳದೆ ಆದಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ವಿಶೇಷವಾಗಿ ಶಕ್ತಿ ದೇವತೆ ಆರಾಧನೆಯನ್ನು ಮಾಡಿಸ್ಬೇಕು, ಅಥವಾ ಸೂರ್ಯನಾರಾಯಣನ ಉಪಾಸನೆಯನ್ನು ಮಾಡಬೇಕು. ಶಕ್ತಿ ದೇವತೆ ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಪ್ರತಿ ಭಾನುವಾರ ಮತ್ತು ಮಂಗಳವಾರದ ದಿವಸ ಆಂಜನೇಯನನ್ನು ದರ್ಶನ ಮಾಡ್ತಕ್ಕಂಥದ್ದು, ಆಂಜನೇಯನ ಅಷ್ಟೋತ್ತರವನ್ನು ಹೇಳ್ಕೊಳ್ತಕ್ಕಂಥದ್ದು, ಹನುಮಾನ್ ಚಾಲೀಸ್ ಹೇಳ್ಕೊಳ್ತಕ್ಕಂಥದ್ದು. ಹೀಗೆ ನಮಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ನಾನು ತಿಳಿಸಿದಂಥ ಭಾನುವಾರ ಮತ್ತು ಮಂಗಳವಾರದ ದಿವಸ ವಿಶೇಷವಾಗಿ ಆಂಜನೇಯನನ್ನು, ಶಿವನನ್ನು, ದುರ್ಗೆಯನ್ನು ಪ್ರಾರ್ಥನೆ ಮಾಡೋದರಿಂದ ಇವರ ಹೆಸರಲ್ಲಿ ತಂದೆ ತಾಯಿಗಳಾದಂಥವರು ಅರ್ಚನೆ ಮಾಡಿಸ್ತಕ್ಕಂಥದ್ದು, ಅಥವಾ ಮನೆಯಲ್ಲೇ ವಿಶೇಷವಾಗಿ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳೋದ್ರಿಂದ ಕೂಡ ಈ ದೋಷಾದಿಗಳಿಂದ ಪರಿಹಾರ ಸಿಗ್ತಕ್ಕಂಥದ್ದಾಗುತ್ತೆ. ಇನ್ನು ನವಗ್ರಹಗಳಿಗೆ ಬಹಳ ಮುಖ್ಯವಾಗಿ ದಾನಗಳೇ ಪ್ರಧಾನವಾದಂಥ ಶ್ರೇಷ್ಠವಾದದ್ದು ಅಂತ ಹೇಳುತ್ತೆ.
ನೀವೆಲ್ಲಾದರೂ ಹೋಗಿ, ಅದರಲ್ಲೂ ಕೂಡ ರಾಹು ಅಂತಕ್ಕಂಥವನು ಈಗ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಕೃಷಿಕರಿರ್ಬೋದು ಅಥವಾ ಯಾರೇ ಕಷ್ಟಪಟ್ಟು ಶ್ರಮವನ್ನು ವಹಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಏನಾದರೂ ನಿಮ್ಮ ಕೈಲಾದದ್ದು ಸಹಾಯವನ್ನು ಮಾಡ್ತಕ್ಕಂಥದ್ದು, ಅಥವಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗ್ತಾ ಇದೆ, ನಮ್ಮೂರಲ್ಲಿ ಯಾರೋ 4 ಜನ ಇದ್ದಾರೆ, ನಮ್ಮ ಮನೆ ಸುತ್ತಮುತ್ತದಲ್ಲಿ ಯಾರೋ ಬಡವರಿದ್ದಾರೆ ಅಂಥವ್ರಿಗೆ ಏನಾದರೂ ನಿಮ್ಮ ಕೈಲಾದಂತಹ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕೂಡ ಸಹಾಯವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದಾಗ ಅವನ ಜಾತಕದಲ್ಲಿ ಇರ್ತಕ್ಕಂಥ ಆ ದೋಷಾದಿಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದು, ಜೊತೆಗೆ ಅವನಿಗೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಯಾವ ದೇವರ ಉಪಾಸನೆಯನ್ನ ಮಾಡಿದ್ರೆ ಒಳಿತಾಗತ್ತೆ, ಹಾಗೆ ಪರಿಹಾರ ಮಾರ್ಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಈ ಕುರಿತು ಮುಂದುವರಿಸೋದಾದ್ರೆ? ಇನ್ನು ರವಿ ದಶ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ರವಿ ಅಂದರೆ ಅಧಿಕಾರ ಆತ್ಮಕಾರಕನು ಮತ್ತು ಆರೋಗ್ಯಕಾರಕನು ಕೂಡ ರವಿ ಆಗಿರ್ತಕ್ಕಂಥವನು ಆಗ್ತಾನೆ. ಇಲ್ಲಿ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಸೂರ್ಯ ಉಪಾಸನೆ ಮಾಡಬಹುದಾಗಿರ್ತಕ್ಕಂಥದ್ದು. ಯಾಕಂದರೆ ಕೆಲವು ಗ್ರಹಗಳನ್ನು ಯಾಕಂದರೆ ಇಲ್ಲಿ ಶನಿಪಾಲಿತ ಗ್ರಹಗಳು ಅಥವಾ ಗುರುಪಾಲಿತ ಗ್ರಹಗಳು ಅಂತಿದೆ, 2 ಟೀಮ್ ಇರತಕ್ಕಂಥದ್ದಿದೆ. ಅದರಲ್ಲೂ ಕೂಡ ಪಾಪಗ್ರಹಗಳಿಗೆ ಹೆಚ್ಚಿನ ರೀತಿಯಲ್ಲಿ ದಾನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ಶುಭ ಗ್ರಹಗಳನ್ನು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಅಷ್ಟು ಶುಭ ಫಲವನ್ನು ಕೊಡಬೇಕಾದ್ರೆ ಆ ದೇವತೆಗಳ ಉಪಾಸನಾ ದೇವತೆಗಳನ್ನು ನಾವು ಆರಾಧನೆ ಮಾಡೋದ್ರಿಂದ ಖಂಡಿತ ನಮಗೆ ಶೀಘ್ರವಾಗಿ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಈಗ ಸೂರ್ಯದಶ ನಡೀತಾ ಇದೆ ಅಂತ ಆದಾಗ ಮುಖ್ಯವಾಗಿ ರಾಮಚಂದ್ರನ ದರ್ಶನ, ರಾಮನ ಪ್ರಾರ್ಥನೆ, ರಾಮನ ದರ್ಶನ, ಜೊತೆಗೆ ಶಿವನ ಪ್ರಾರ್ಥನೆ, ಶಿವನ ದರ್ಶನ ಮಾಡ್ತಕ್ಕಂಥದ್ದು, ಗಾಯತ್ರಿ ಉಪಾಸನೆ ಮಾಡ್ತಕ್ಕಂಥದ್ದು, ಜೊತೆಗೆ ಭಾನುವಾರ ತಾಮ್ರದ ನೀರಿನಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡಾಗ ಖಂಡಿತ ಆ ಸೂರ್ಯದಶೆಯಲ್ಲಿ ಬರಬಹುದಾದಂಥ ನಕಾರಾತ್ಮಕ ದೋಷಾದಿಗಳು ಪರಿಹಾರ ಆಗುತ್ತೆ, ಇನ್ನಷ್ಟು ಶುಭ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ನಾವು ಚಂದ್ರನ ಒಂದು 10 ವರ್ಷಗಳ ಕಾಲ ಚಂದ್ರನ ದಶೆ ಇರತಕ್ಕಂಥದ್ದಾಗಿರುತ್ತೆ. ಚಂದ್ರ ಅಂದರೆ ಬಹಳ ಮುಖ್ಯವಾಗಿ ಶಿವನ ಆರಾಧನೆ ಮಾಡ್ತಕ್ಕಂಥದ್ದು, ಸೋಮವಾರ ಶಿವನಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ವಿಶೇಷವಾಗಿ ಅಭಿಷೇಕ ಆಲಾದಿಗಳನ್ನು ಪಂಚಾಮೃತಕ್ಕೆ ಬೇಕಾದಂಥದ್ದನ್ನು ಕೊಡ್ತಕ್ಕಂಥದ್ದು, ವಿಶೇಷವಾಗಿ ಅವತ್ತಿನ ಸೋಮವಾರದ ದಿವಸ ಬಿಲ್ವಾರ್ಚನೆ ಮಾಡಿಸ್ತಕ್ಕಂಥದ್ದು, ಪಾರ್ವತಿಯ ಸನ್ನಿಧಾನ ಅಂದರೆ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಅರ್ಚನೆ ಮಾಡ್ತಕ್ಕಂಥದ್ದು ಚಂದ್ರದಶ ನಡೀತಾ ಇದ್ದಾಗ ಅದಕ್ಕೆ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಕುಜದಶ ಬಂತು ಅಂತ ಇಟ್ಕೊಳ್ಳಿ, ದುರ್ಗಾದೇವಿ, ಚಾಮುಂಡೇಶ್ವರಿ, ರಾಜರಾಜೇಶ್ವರಿ ಈ ರೀತಿಯಾಗಿ ಶಕ್ತಿ ಪ್ರಧಾನವಾದಂಥ ಮಾರಮ್ಮ, ಯಲ್ಲಮ್ಮ, ರೇಣುಕಾ ಯಲ್ಲಮ್ಮ ಈ ರೀತಿಯಾದಂಥ ಶಕ್ತಿ ಪ್ರಧಾನವಾದಂಥ ಕುಜದಶೆ 7 ವರ್ಷಗಳ ಕಾಲ ನಡೀತಾ ಇರತಕ್ಕಂಥದ್ದು. ಸುಬ್ರಹ್ಮಣ್ಯ ಮತ್ತು ಆಂಜನೇಯನನ್ನು ಮಂಗಳವಾರ ಶನಿವಾರದ ದಿವಸ ಸುಬ್ರಹ್ಮಣ್ಯ ಆಂಜನೇಯನ ಪ್ರಾರ್ಥನೆ ಮಾಡೋದ್ರಿಂದ ಕೂಡ ಆ ಒಂದು ಕುಜನ ದಶೆಯಲ್ಲಿ ನಡೀಬಹುದಾಗಿರ್ತಕ್ಕಂಥ ನಕಾರಾತ್ಮಕ ಅಂದರೆ ದೋಷಾದಿಗಳು ಕೂಡ ಪರಿಹಾರ ಆಗುತ್ತೆ, ಶುಭ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಬುಧದಶ ಸವಾಲುಗಳು ಹೆಚ್ಚಿರ್ತಕ್ಕಂಥದ್ದಾಗಿರುತ್ತೆ. ಬುಧದಶೆಯಲ್ಲಿ ವಿಶೇಷವಾಗಿ ಮನುಷ್ಯನಿಗೆ ಹೆಚ್ಚಿನ ರೀತಿಯಲ್ಲಿ ಸವಾಲುಗಳಿರ್ತಕ್ಕಂಥದ್ದಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಕೃಷ್ಣನನ್ನು, ಮಹಾವಿಷ್ಣುವನನ್ನು ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿದಾಗ ಆ ಸವಾಲುಗಳು ಮುಕ್ತಿ ಆಗ್ತಕ್ಕಂಥದ್ದು. ವಿಶೇಷವಾಗಿ ಇನ್ನು ಗುರುದಶೆ ಬಂತು, 16 ವರ್ಷಗಳ ಕಾಲ ಗುರುದಶೆ ಇರ್ತಕ್ಕಂಥದ್ದು. ದಕ್ಷಿಣಾಮೂರ್ತಿಯನ್ನು, ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಗುರು ರಾಘವೇಂದ್ರರಾಗಿರಬಹುದು, ದತ್ತಾತ್ರೇಯರಾಗಿರಬಹುದು, ಸಾಯಿನಾಥರಿರಬಹುದು ಅಥವಾ ಶ್ರೀಧರರಿರ್ಬೋದು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ನಮ್ಮ ಕಲಿಯುಗದ ನಮ್ಮ ಪ್ರತ್ಯಕ್ಷ ಗುರುಗಳು ಕೂಡ ನಮ್ಮ ಮುಂದೆ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಗುರುಗಳ ಉಪಾಸನೆಯಿಂದ ನಿಮಗೆ ಜ್ಞಾನ ವೃದ್ಧಿ ಆಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಇರ್ತಕ್ಕಂಥ ಸಮಸ್ಯಾದಿಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು 20 ವರ್ಷಗಳ ಕಾಲ ಶುಕ್ರದಶೆ ಇರ್ತಕ್ಕಂಥದ್ದು. ಇಲ್ಲೂ ಕೂಡ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಶುಕ್ರವಾರ ರಾಜರಾಜೇಶ್ವರಿ ಅರ್ಚನೆ, ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ ಅತ್ಯಂತ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಶುಕ್ರದಶ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಅನ್ನಪೂರ್ಣೆಯನ್ನು ಪ್ರಾರ್ಥನೆ ಮಾಡುವಂಥದ್ದು ಉತ್ತಮೋತ್ತಮವಾದಂಥದ್ದು. ಅದರಲ್ಲಿ ಜೊತೆಗೇನಪ್ಪ ಅಂದರೆ ವಿಶೇಷವಾಗಿ ಬಿಳಿ ಬಟ್ಟೆಯನ್ನು ಸ್ವಲ್ಪ ಧಾರಣೆ ಮಾಡ್ತಕ್ಕಂಥದ್ದು ಕೂಡ ಶುಭವಾಗುತ್ತೆ. ಎಲ್ಲ ಕಷ್ಟ ನಷ್ಟಾದಿಗಳಿಗೆ ಕಾರಕರ್ತನಾಗಿರ್ತಕ್ಕಂಥವನು ಶನಿ ಆದುದರಿಂದ 19 ವರ್ಷಗಳ ಕಾಲ ಶನಿಯ ದಶೆ ಇರತಕ್ಕಂಥದ್ದಾಗಿರುತ್ತೆ. ಈ ಸಂದರ್ಭದಲ್ಲಿ ಶಿವನನ್ನು, ಆಂಜನೇಯನನ್ನು, ಮಹಾವಿಷ್ಣುವನ್ನು, ಬುಧವಾರ ಶಿವನನ್ನು, ಶನಿವಾರ ವಿಷ್ಣುವನ್ನು, ಮಂಗಳವಾರ ವಿಶೇಷವಾಗಿ ಆಂಜನೇಯನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಬುಧವಾರದ ದಿವಸ ಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗ್ತಕ್ಕಂಥದ್ದು. ಶನಿಯ ದಶೆ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ 7.5 ಅಷ್ಟಮ ಶನಿ, ಪಂಚಮ ಶನಿ, ಸಾರ್ಧ ಶನಿ, ವಿಶೇಷವಾಗಿ ನಾವು ಚತುರ್ಥ ಶನಿ ಅಂತೇಳಿ ಶನಿಯ ಕೆಲವೊಂದು ಮನೆಗಳಲ್ಲಿದ್ದಾಗ ಸಾಕಷ್ಟು ತೊಂದರೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಎಲ್ಲ ರೀತಿಯಾದಂಥ ಅಡಚಣೆಗಳಾದಾಗ ನೀವು ಶನಿಯನ್ನು ತೃಪ್ತಿಗೊಳಿಸುವ ಸಲುವಾಗಿ ವಿಶೇಷವಾಗಿ ಬುಧವಾರದ ದಿವಸ ಶಿವನ ಆರಾಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ರಾಹುವಿನ ದಶೆ 18 ವರ್ಷಗಳ ಕಾಲ ನಡೆಯುತ್ತಾ ಇರ್ತಕ್ಕಂಥದ್ದು. ಅಂಥ ಸಂದರ್ಭಗಳಲ್ಲಿ ಮಕ್ಕಳು ಸ್ವಲ್ಪ ವ್ಯಸನಯುಕ್ತರಾಗ್ತಕ್ಕಂಥವ್ರು ಆಗ್ತಾರೆ, ವ್ಯಸನಗಳಿಗೆ, ದುಶ್ಚಟಗಳಿಗೆ ದಾಸರಾಗ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲೂ ಕೂಡ ವಿಶೇಷವಾಗಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮತ್ತು ದುರ್ಗಾದೇವಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗಾದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು ಸೂಕ್ತದಾಯಕವಾಗಿರುತ್ತೆ. ಇನ್ನು ಕೇತು ದಶೆ 7 ವರ್ಷಗಳ ಕಾಲ ಬರ್ತಕ್ಕಂಥದ್ದು. ಶನಿವಾರದ ದಿವಸ ಆಂಜನೇಯನ ಪ್ರಾರ್ಥನೆ ಮತ್ತು ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಆ ಕೇತು ಸಂಬಂಧಿತವಾದ ದೋಷಾದಿಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದು. ಯಾಕಂದರೆ
ನಿರ್ಲಿಪ್ತ ಭಾವ ಬಂದ್ಬಿಡುತ್ತೆ, ವೈರಾಗ್ಯ ಭಾವ ಬರ್ತಕ್ಕಂಥದ್ದು, ಸಂಸಾರದಲ್ಲಿ ಸಾಮರಸ್ಯದ ಕೊರತೆ ಉಂಟಾಗ್ತಕ್ಕಂಥದ್ದು. ಹಾಗಾಗಿ ಶನಿವಾರ ಮತ್ತು ಬುಧವಾರ ವಿಶೇಷವಾಗಿ ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು, ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ದುರ್ಗಾ ಸೂಕ್ತಾದಿಗಳನ್ನು ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ವಿಶೇಷವಾಗಿರ್ತಕ್ಕಂಥ ಆಯಾಯ ಕಾಲಮಾನಕ್ಕೆ ಈಗ ಋಣ ವಿಮೋಚನ ಸ್ತೋತ್ರಗಳಿರ್ತಕ್ಕಂಥದ್ದು, ಏನೆಲ್ಲ ಆರೋಗ್ಯ ಸಂಬಂಧವಾದಂಥ ತೊಂದರೆಗಳು ಬಂದಾಗ ಅದಕ್ಕೆ ಆಗಿರ್ತಕ್ಕಂಥ ಆದಿಶಂಕರರಾಗಿರ್ತಕ್ಕಂಥ ಪರಮಪೂಜ್ಯರಾಗಿರ್ತಕ್ಕಂಥ ಆದಿಶಂಕರಾಚಾರ್ಯರು ಅನೇಕ ರೀತಿಯಾಗಿರ್ತಕ್ಕಂಥ ತೊಂದರೆಗಳಿಗೆ ಪರಿಹಾರ ಆಗುವ ಹಾಗೆ ಒಂದಷ್ಟು ಸ್ತೋತ್ರಗಳನ್ನು ಕೊಟ್ಟಿರ್ತಕ್ಕಂಥದ್ದು. ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಋಣ ವಿಮೋಚಕ ಸ್ತೋತ್ರ ಇರತಕ್ಕಂಥದ್ದು. ಈ ರೀತಿಯಾಗಿ ನಮ್ಮ ಬದುಕಿನಲ್ಲಿ ಬರಬಹುದಾಗಿರ್ತಕ್ಕಂಥ ದಶಾದೋಷಾದಿಗಳಲ್ಲಿ ಪರಿಹಾರವನ್ನು ಕಾಣಬೇಕಾದರೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಶುಭಪ್ರದ. ಈಗ ನಂಜನಗೂಡು ನಾವು ಹೋಗ್ತಾ ಇರ್ತೀವಿ. ಯಾಕಂದರೆ ನೋಡಿ, ನಂಜನಗೂಡಿಗೆ ಹೋಗಿ ಬರೋದ್ರಿಂದ ಸೂರ್ಯದಶ ನಡೀತಾ ಇದೆ ಅಂತ ಆದಾಗ ನಂಜನಗೂಡಿಗೆ ಹೋಗಿ ಬಂದರೆ ಖಂಡಿತ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಚಂದ್ರದಶ ನಡೀತಾ ಇದೆ, ಚಾಮುಂಡೇಶ್ವರಿಯ ದರ್ಶನ, ಶಕ್ತಿ ದೇವತೆಯ ದರ್ಶನ, ಕೊಲ್ಲೂರು ಮೂಕಾಂಬಿಕೆಯ ದರ್ಶನ, ಹೀಗೆ ಕಂಚಿ ಕಾಮಾಕ್ಷಿಯ ದರ್ಶನ, ಈ ರೀತಿಯಾದಂಥ ಆ ಕ್ಷೇತ್ರಗಳ ದರ್ಶನಕ್ಕೆ ಹೋದಾಗ ಆ ಗ್ರಹಗಳ ದಶಾನುಕೂಲ ನಡೀತಾ ಇದ್ದಾಗ ಮಾತ್ರ ನಮಗೆ ಆ ರೀತಿಯಾದಂಥ ವ್ಯವಸ್ಥೆ ಸಿಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನಾವು ಶ್ರೀಕಾಳಹಸ್ತಿಗೆ ಹೋಗ್ತೀವಿ, ಕುಜನ ದಶ ನಡೀತಾ ಇದೆ ಅಂತ ಇಟ್ಕೊಳ್ಳಿ, ರಾಹು ದಶ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಹೋಗಿ ಬಂದ ನಂತರದಲ್ಲಿ ಅವ್ರಿಗೆ ಲಾಭ ಆಗ್ತಕ್ಕಂಥದ್ದು, ಶುಭ ಆಗ್ತಕ್ಕಂಥದ್ದಾಗುತ್ತೆ. ಕುಜನ ದಶೆಯಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥದ್ದು, ನಮ್ಮ ಪಕ್ಕದಲ್ಲಿ ಇರತಕ್ಕಂಥ ಘಾಟಿ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಹೋಗಿ ಬಂದಾಗಲೂ ಕೂಡ ವಿಶೇಷವಾಗಿ ಆ ಒಂದು ಕುಜನ ದಶೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ದೋಷಾದಿಗಳು ಪರಿಹಾರ ಆಗಿ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಪ್ಪ ವೀಕ್ಷಕರೇ, ದಶದೋಷಗಳು ಉಂಟಾದಾಗ ಧೃತಿಗೆಡದೆ ಧೈರ್ಯದಿಂದ ಸುಲಭವಾಗಿರುವಂಥ ಸರಳ ಪರಿಹಾರವನ್ನು ಬಳಕೆ ಮಾಡಬಹುದು ಅಂತ ಹೇಳಿ ಗುರೂಜಿ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.